ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹರೋಗೆರೆ ಪಟ್ಟಣದ ಸುಕ್ಷೇತ್ರ ಶ್ರೀ ಚನ್ನಋಷಭೇಂದ್ರ ಲೀಲಾಮಠವು ಆಧ್ಯಾತ್ಮಿಕ ವಾತಾವರಣಕ್ಕೆ ಸಾಕ್ಷಿಯಾಗಿದೆ. ಇಂಚಲ ಮತ್ತು ಹರೋಗೆರೆ ಶ್ರೀಮಠಗಳ ಪೀಠಾಧ್ಯಕ್ಷ ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ 42ನೇ ವೇದಾಂತ ಪರಿಷತ್ಗೆ ಅಭೂತಪೂರ್ವ ಚಾಲನೆ ನೀಡಲಿದ್ದಾರೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗುರು ಚನ್ನವೃಷಭೇಂದ್ರಾಯ ನಮಃ. ಶ್ರೀ ಗುರು ಶಿವಾನಂದ ಭಾರತಿ ಶಿವಯೋಗೀಶ್ವರಾಯ ನಮಃ. ಸದ್ಭಕ್ತರಲ್ಲಿ ಸವಣೆಯ ಪ್ರಾರ್ಥನೆ. ಅವ್ಯಾಹತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ವಿಶ್ವಶಾಂತಿಗಾಗಿ ವೇದಾಂತ ಪರಿಷತ್ತಿನ 42ನೇ ವರ್ಷದ ಕಾರ್ಯಕ್ರಮವು ಇದೇ ತಿಂಗಳ ಅಕ್ಟೋಬರ್ 3ರಿಂದ 7ನೇ ತಾರೀಕಿನವರೆಗೆ 5 ದಿನಗಳ ಪರ್ಯಂತವಾಗಿ ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗುತ್ತಲಿದೆ. ಈ ಕಾರ್ಯಕ್ರಮಕ್ಕೆ ಶ್ರೀಮಠದ ಪೀಠಾಧಿಕಾರಿಗಳಾದಂಥ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅನೇಕ ಮಹಾತ್ಮರು, ಭಾಳ ದೂರದಿಂದ ಮಹಾತ್ಮರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮವು 5 ದಿನಗಳ ಪರ್ಯಂತರವಾಗಿ ಮುಂಜಾನೆ 8:30ರಿಂದ 1 ಗಂಟೆಯವರೆಗೆ, ಸಾಯಂಕಾಲ 6:30ರಿಂದ ರಾತ್ರಿ 10 ಗಂಟೆಯವರೆಗೆ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ. ಅದರ ಮಧ್ಯದಲ್ಲಿ ಅನೇಕ ಭಕ್ತಿಗೀತೆಗಳ ಕಾರ್ಯಕ್ರಮ, ಸಣ್ಣ ಬಾಲಕರ ಚಿಕ್ಕ ಮಕ್ಕಳ ಮನೋರಂಜನೆ ಕಾರ್ಯಕ್ರಮ, ಭರತನಾಟ್ಯ ಕಾರ್ಯಕ್ರಮ, ಈಗ ಅನೇಕ ರೀತಿಯಾಗಿ ಜಾನಪದ ಕಲಾಮೇಳ, ಭಜನಾ ಸಂಘದವರಿಂದ ಭಜನಾ ಕಾರ್ಯಕ್ರಮ, ಈಗ ಅನೇಕ ಕಾರ್ಯಕ್ರಮಗಳು 5 ದಿನಗಳ ಪರ್ಯಂತರವಾಗಿ ಪ್ರವಚನ ಮುಗಿದ ನಂತರ ಪ್ರವಚನ ಸಾಯಂಕಾಲ ಪ್ರಾರಂಭ ಆಗುವವರೆಗೆ ಸಾಯಂಕಾಲ 4 ಗಂಟೆಯಿಂದ 6:30ವರೆಗೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಈಗಾಗಲೇ ಅನೇಕ ಅಂಗಡಿಗಳು ಈ ಕಾರ್ಯಕ್ರಮಕ್ಕೆ ಬಂದಿರ್ತವೆ ಮತ್ತು ಮಹಾದ್ವಾರದ ಕಾರ್ಯವೂ ಉಳಿದಿರುತ್ತದೆ. ಅನೇಕ ರೀತಿಯಿಂದ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಕಡೆ ದಿನ 7ನೇ ದಿನದಲ್ಲಿ ಕುಸ್ತಿ ಕಾರ್ಯಕ್ರಮ ಭವ್ಯ ಪರಿವಾರದಿಂದ ಈ ಕಾರ್ಯಕ್ರಮ ಭವ್ಯವಾಗಿ ನಡೀತಾ ಇದೆ. ಎಲ್ಲ ಬಂದಂಥ ಭಕ್ತರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಹಾಗೂ ಮಹಾಪ್ರಸಾದ ವ್ಯವಸ್ಥೆ 5 ದಿನಗಳ ಪರ್ಯಂತರವಾಗಿ ಹಗಲು ರಾತ್ರಿ ಎನ್ನದೇ ಮುಂಜಾನೆ 7 ಗಂಟೆಗೆ ಪ್ರಾರಂಭವಾದದ್ದು ರಾತ್ರಿ 12 ಗಂಟೆಯವರೆಗೆ ಮಹಾಪ್ರಸಾದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಟೊಂಕ ಕಟ್ಟಿ ನಿಂತು ಸೇವಾ ಮಾಡುತ್ತಾ ಇದ್ದಾರೆ. ಪೂರ್ವಭಾವಿಯಾಗಿ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಸರಾಗವಾಗಿ ಎಲ್ಲ ಭಕ್ತಾದಿಗಳು ಮಾಡ್ತಾ ಇದ್ದಾರೆ. 200 ಜನ ಸತತವಾಗಿ ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿದ್ದಾರೆ. ಈಗಾಗಲೇ ಎಲ್ಲ ಭವ್ಯ ಮಂಟಪ ಹಾಗೂ ಎಲ್ಲ ವ್ಯವಸ್ಥೆ ಸರಿಯಾಗಿ ಆಗಿದೆ. ಈ ಕಾರ್ಯಕ್ರಮ ಸತತವಾಗಿ 5 ದಿನಗಳ ಪರ್ಯಂತವಾಗಿ ನಡೀತಾ ಇದೆ. ಆದ ಕಾರಣ ಭಕ್ತಾದಿಗಳು ಸರಿಯಾದ ಸಮಯಕ್ಕೆ ಆಗಮಿಸಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀಗಳವರ ಕೃಪಾ ಕಟಾಕ್ಷ ಪಡೆಯಬೇಕಾಗಿ ತಮ್ಮಲ್ಲಿ ಸವಣೆಯ ಪ್ರಾರ್ಥನೆ. ಇಂತಿ ಓಂ ತತ್ವ. ಹೌದು, ಶುಕ್ರವಾರ ಅಕ್ಟೋಬರ್ 3ರಿಂದ 7ರವರೆಗೆ 5 ದಿನಗಳ ಪರ್ಯಂತರ ನಡೆಯಲಿರುವ ಒಂದಾಗಿ ಬಾಳಿರಿ, ವಿಶ್ವಶಾಂತಿ ಪಡೆಯಿರಿ ಎಂಬ ಸಂದೇಶದೊಂದಿಗೆ ವೇದಾಂತ ಪರಿಷತ್ ಹಾಗೂ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ. ಡೂರ್ ಅಲಕ್ ನಿರಂಜನ್ ಎಂಬ ಉಕ್ತಿ ಸಾರಿ ಹರೋಗೆರೆಯನ್ನ ಹರನಗರಿಯನ್ನಾಗಿಸಿರುವ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಶ್ರೀ ಚನ್ನಋಷಭೇಂದ್ರ ದೇವರಕೊಂಡ ಅಜ್ಜ ಅವರು ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ಪಂಡಿತೋತ್ತಮರು, ಸಂತ ಮಹಾಂತರ ಸಾನ್ನಿಧ್ಯದಲ್ಲಿ ಪ್ರವಚನ, ಧಾರ್ಮಿಕ ಚಿಂತನೆಗಳ ಮುಖೇನ ಆಧ್ಯಾತ್ಮಿಕ ಸಂದೇಶ ಹರಡುವವರು. ಮಠದ ಆವರಣದಲ್ಲಿ ಈಗಾಗಲೇ ಸಾವಿರಾರು ಜನ ಭಕ್ತರು ದಾಂಗುಡಿ ಇಡುತ್ತಿದ್ದು ಧಾರ್ಮಿಕ ಚೈತನ್ಯವನ್ನ ಅನುಭವಿಸುತ್ತಿದ್ದಾರೆ. ಫ್ಲೆಕ್ಸ್, ಜಿಕೆಗಳು, ಮಕ್ಕಳ ಆಟದ ಸಾಮಗ್ರಿಗಳು ಹಾಗೂ ಮಹಿಳೆಯರ ಬಳೆಗಳ ಅಂಗಡಿಗಳು ಆಗಮಿಸಿ ಜಾತ್ರೆಗೆ ಮೆರುಗು ನೀಡುತ್ತಿವೆ. ಇನ್ನು ಶ್ರೀಮಠಕ್ಕೆ ಬರುವ ಭಕ್ತರಿಗೆ ಸ್ಥಳೀಯ ಅಧಿಕಾರಿಗಳು ವಸತಿ, ಊಟ, ಶುದ್ಧ ಕುಡಿಯುವ ನೀರು, ಸುರಕ್ಷತೆ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಕೈಗೊಂಡಿದ್ದಾರೆ. ಇದು ಸಂಸ್ಕಾರ, ಸಂಸ್ಕೃತಿಯ ಹಾಗೂ ಭಕ್ತಿಯ ವೇದಾಂತ ಚಿಂತನೆಯ ನವ ಚೈತನ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಶಿವಗುಂಡ ಧರ್ಮಟ್ಟಿ, ನೇಮಣ್ಣ ಕೊತ್ತಲಗಿ, ವಿಠಲ ಬಂತಿ, ಗೋಪಾಲ ಧರ್ಮಟ್ಟಿ, ಶಶಿಧರ್ ಶಿಂಗೆ, ಸಿದ್ದು ಗವ್ವನ್ನವರ, ದರೆಪ್ಪ ರಾಮತೀರ್ಥ, ಯಮನಪ್ಪ ಬಂಡಾಗಾರ, ಹನುಮಂತ ಬೆನ್ನಾಡೆ ಹಾಗೂ ಶ್ರೀಮಠದ ಸದ್ಭಕ್ತರು ಉಪಸ್ಥಿತರಿದ್ದರು. ವಿಠಲ ಬಡಿಗೇರ, ವಿಕ್ಟರಿ 9 ಟಿವಿ, ರಾಯಭಾಗ.